ಆಸೀನರಾಗಿರುವಂತಹ ಪರಮ ಪೂಜ್ಯರ ಪಾದದಲ್ಲಿ ಪಡಿಮಟ್ಟು, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರುಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಯದ ಅಭಾವವಿರುವುದರಿಂದ ಯಾರದೇ ಒಬ್ಬರ ಹೆಸರನ್ನು ತೆಗೆದೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ನಾಯಕರಿಗೆ ನಮಸ್ಕರಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಸಹೋದರಿಯರೇ, ನಾನು ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿಯೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಯಾಕಂತಂದರೆ ಇದು ಒಂದು ಬಹಳ ಅಭೂತಪೂರ್ವಕವಾಗಿರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಚಾರಧಾರಣೆಯನ್ನು ಇನ್ನೂ ಪ್ರಪಾದವನ್ನು ಕೊಡಬೇಕು, ಅದಕ್ಕೆ ಇನ್ನೂ ಮೌಲ್ಯವನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅಂತ ನಾನು ನಂಬಿದ್ದೀನಿ. ಮೇಡಮ್ ಅವ್ರು ಹೇಳ್ತಾ ಇದ್ರು, ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಂದರೆ ಈ ನಮ್ಮ ನಾಡ ದೇವತೆಯನ್ನು ತೆಗೆದುಕೊಂಡು, ಟಿಪ್ಪು ಸುಲ್ತಾನರನ್ನು ತೆಗೆದುಕೊಂಡು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಅವ್ರು ಹೇಳಿದರು. ಸೊ ನಾನೇನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂತ ಅಂದರೆ, ಈ ಮೂರೂ ನಾಯಕರು, ಈ ಇಬ್ಬರೂ ನಾಯಕರು ಹಾಗೂ ನಮ್ಮ ನಾಡ ದೇವತೆಯವರ ಏನು ತತ್ವ ಸಿದ್ಧಾಂತಗಳಿವೆ, ಆ ಸಿದ್ಧಾಂತಗಳು ಒಂದೇ ಅನ್ನೋದು ನನ್ನ ವಾದ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತ ಅಂದರೆ, ಈಗಾಗಲೇ ಬಹಳಷ್ಟು ಜನ ನಮ್ಮ ನಾಯಕರು ನಿಮಗೆ ಹೇಳಿದರು, ಟಿಪ್ಪು ಸುಲ್ತಾನರು ಹೇಗೆ ಆಳ್ವಿಕೆಯನ್ನು ಮಾಡಿದರು ಅಂತ ಮಾತನ್ನು ಹೇಳಿದರು, ಹೇಗೆ ದೇವಸ್ಥಾನಗಳಿಗೆ ತಮ್ಮ ರಕ್ಷಣೆಯನ್ನು ನೀಡಿದರು ಅನ್ನುವಂತಹ ಮಾತನ್ನು ಹೇಳಿದರು. ಅವರು ಎಂಥ ಒಂದು ಧೀಮಂತ ನಾಯಕ, ಅವರ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಎಷ್ಟು ಮುಂದುವರೆದಿದೆ ಅನ್ನುವ ಮಾತನ್ನು ಅವರು ಹೇಳಿದರು. ಆದ್ರೆ ನಾನು ನಿಮಗೊಂದು ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾವತ್ತಿದ್ರೂ ಕೂಡ ನಾವು ಇವತ್ತಿನ ಸಮಾಜವನ್ನು ಹಿಂದಿನ ಮೌಲ್ಯಗಳನ್ನು ತಗೊಂಡು, ಹಿಂದಿನ ಸಮಾಜವನ್ನು ಇವತ್ತಿನ ಮೌಲ್ಯಗಳ ಆಧಾರದ ಮೇಲೆ ಅದರ ತೋಲನೆಯನ್ನು ನಾವು ಮಾಡೋಕ್ಕಾಗೋದಿಲ್ಲ. ಕೆಲವೊಬ್ಬರು ನಾಯಕರು ಹೇಳ್ತಾರೆ, ಟಿಪ್ಪು ಸುಲ್ತಾನರವರು ಕನ್ವರ್ಷನ್ ಮಾಡಿದರು, ಟಿಪ್ಪು ಸುಲ್ತಾನರವರು ದೇವಸ್ಥಾನಗಳಿಗೆ ಹೊಕ್ಕಿದ್ರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ ಅವರಿಗೆ ನಾನು ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ಅದು ಶಿವಾಜಿ ಮಹಾರಾಜವರಾಗಿರಬಹುದು ಅಥವಾ ಟಿಪ್ಪು ಸುಲ್ತಾನರಾಗಿರಬಹುದು, ಅವರ ರಾಜ್ಯವನ್ನು ರಕ್ಷಣೆ ಮಾಡೋಕ್ಕೆ ಏನೇನು ಮಾಡಬೇಕು ಆ ಎಲ್ಲ ರಾಜ್ಯಗಳು ಅದನ್ನು ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ನಾವು ಒಂದು ಬಹಳ ಮುಖ್ಯವಾಗಿರುವಂತಹ ಮಾತನ್ನು ಏನು ತಿಳ್ಕೋಬೇಕು ಅಂತ ಅಂದರೆ, ಶಿವಾಜಿ ಮಹಾರಾಜ್ ಅವರ ಆಸ್ಥಾನದಲ್ಲಿಯೂ ಮುಸ್ಲಿಂ ಸಮಾಜದ ಹಿರಿಯ ನಾಯಕರಿದ್ದರು. ಅವರಿಗೆ ಕಷ್ಟದಲ್ಲಿ ಅವರು ಬೇರೆ ರಾಜ್ಯಗಳಲ್ಲಿ ಜೊತೆ ಯುದ್ಧವನ್ನು ಬೀರುವಾಗ ಮುಸ್ಲಿಂ ಜನರಲ್ಸ್, ಅವರ ಒಂದು ಆರ್ಮಿಯಲ್ಲಿರುವಂತಹ ಅತಿ ಉನ್ನತ ಸ್ಥಾನದಿರುವಂತಹ ಜನರಲ್ಸ್ ಏನಿದ್ರು, ಅವರು ಮುಸ್ಲಿಂ ಸಮಾಜದವರಾಗಿದ್ದರು. ಅವರ ಒಂದು ರಕ್ಷಣೆಯಿಂದ ಮರಾಠ ಸಾಮ್ರಾಜ್ಯ ಮುಂದುವರಿತು. ಬಿಜಾಪುರ್ನ ಅಫ್ಜಲ್ ಖಾನ್ ಅವರ ವಿರುದ್ಧ ಯಾರವರು, ಶಿವಾಜಿಯವರ ಪಕ್ಕದಲ್ಲಿರುವಂತಹ ನಾಯಕರು ಯಾರು? ಅವರು ಮುಸ್ಲಿಂ ಸಮಾಜದವರಾಗಿದ್ದರು. ಅದೇ ರೀತಿ ಟಿಪ್ಪು ಸುಲ್ತಾನ್ ಅವರ ಆಸ್ಥಾನದಲ್ಲಿಯೂ ಕೂಡ ಹಿಂದೂ ಧರ್ಮದ ನಾಯಕರಿದ್ದರು. ಆ ಒಂದು ಸಮಯದಲ್ಲಿ ಧರ್ಮದ ಆಧಾರದ ಮೇಲೆ ರಾಜಕಾರಣವನ್ನು ಮಾಡುವಂತಹ ಪರಂಪರೆ ಇರಲಿಲ್ಲ ಅಂತ ನಾವು ತಿಳ್ಕೋಬೇಕು. ಆ ಒಂದು ಪದ್ಧತಿಯನ್ನು ಇವತ್ತು ನಾವು ಕೂಡ ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂತಹ ಮಾತನ್ನು ನಾನು ನಿಮಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಯಾವ ರಾಜ ತನ್ನ ರಾಜ್ಯದಲ್ಲಿ ಏನೇನು ಮಾಡ್ದ, ತನ್ನ ಆಳ್ವಿಕೆಯಲ್ಲಿ ಏನೇನು ಮಾಡ್ದ ಅನ್ನೋದನ್ನು ಈ ಜಸ್ಟ್ ಮೇಡಮ್ ಅವ್ರು ಹೇಳಿದರು. ಅಲ್ಲಿ ಒಂದು ದೇವಸ್ಥಾನಕ್ಕೆ ಕೊಳ್ಳಿಯನ್ನು ಯಾರು ಹಾಕಿದ್ರು ಅಂತಂದ್ರೆ ಮರಾಠ ಸಾಮ್ರಾಜ್ಯದ ನಾಯಕರು ಹಾಕಿದ್ರು ಅಂತ ಹೇಳಿದರು. ಅದೇ ರೀತಿ ಟಿಪ್ಪು ಸುಲ್ತಾನವರೇ ಆಗಿರಲಿ, ಮರಾಠ ಸಾಮ್ರಾಜ್ಯದವರೇ ಆಗಿರಲಿ, ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡೋದಕ್ಕೆ ಅವರು ಎಲ್ಲ ರೀತಿ ಸವಲತ್ತುಗಳನ್ನು ಉಪಯೋಗಿಸಿದ್ದಾರೆ. ಆದರೆ ಅದು ಆ ಇತಿಹಾಸದ ಆ ಸಮಯದ ರಾಜಕೀಯವನ್ನು ನಾವು ಇವತ್ತಿನ ತರಾಜುವಲ್ಲಿ ಹೋಲಿಸಿದ್ರೆ ಅದು ಬಹಳ ತಪ್ಪಾಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಅದಕ್ಕಾಗಿ ನಮ್ಮ ಸಮಸ್ಯೆ ಏನಾಗಿದೆ ಅಂತ ಅಂದರೆ, ಇವತ್ತಿನ ರಾಜಕಾರಣದ ಸಮಸ್ಯೆ ಏನು ಅಂತ ಅಂದರೆ,
ಹಿಂದಿನ ಇತಿಹಾಸದ ಮೇಲೇ ನಾವು ರಾಜಕಾರಣ ಮಾಡ್ತೀವಿ, ಪುನಃ ಮುಂದಿನ ಕನಸನ್ನು ಕಟ್ಕೊಂಡು ನಾವು ರಾಜಕಾರಣ ಮಾಡೋದನ್ನು ಬಿಟ್ಟಿದ್ದೀವಿ ಅಂತ ನಾನು ನಂಬಿದ್ದೀನಿ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ನಾಯಕರಿಗೆ, ವಿಶೇಷವಾಗಿ ಇಲ್ಲಿರುವಂತಹ ಎಲ್ಲ ನನ್ನ ರಾಜಕೀಯ ನಾಯಕರಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತ ಅಂದರೆ, ನಾವು ಇತಿಹಾಸದ ರಾಜಕಾರಣವನ್ನು ಮಾಡೋದನ್ನು ಬಿಟ್ಟು ಭವಿಷ್ಯದ ರಾಜಕಾರಣವನ್ನು ನಾವು ಮಾಡೋದನ್ನು ಕಲಿಯೋಣ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧರ್ಮದ ಮೇಲೆ ರಾಜಕಾರಣ ಮಾಡಬಾರ್ದು, ಧರ್ಮದಿಂದ ರಾಜಕಾರಣವನ್ನು ಮಾಡೋದನ್ನು ನಾವು ಕಲಿಬೇಕಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನಾಯಕರಲ್ಲಿ ನಾವು ಇವತ್ತು ಒಂದು ಬಹಳ ಸಂಕಷ್ಟದ ಸಮಯದಲ್ಲಿ ಹುಟ್ಟಿದ್ದೀವಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ನಮ್ಮ ಗಾಂಧೀಜಿಯವರು, ನಾನು ಬರ್ತಿರುವಂತಹ ಒಂದು ಪಾರ್ಟಿ, ನನಗೆ ಬಹಳ ಹೆಮ್ಮೆ ಇದೆ, ಕಾಂಗ್ರೆಸ್ ಪಾರ್ಟಿನವರು, ನೆಹರು ಅವರು ಒಂದು ವಿಚಾರಧಾರೆಯನ್ನು ಈ ದೇಶದಲ್ಲಿ ಹುಟ್ಟು ಹಾಕಿದರು, ಒಂದು ವಿಚಾರಧಾರೆಯನ್ನು ಈ ದೇಶದಲ್ಲಿ ದೃಢೀಕರಿಸಿದ್ರು. ಅದು ಯಾವುದು ಅಂತಂದರೆ ಸೆಕ್ಯುಲರಿಸಮ್, ಸರ್ವ ಜಾತಿಯನ್ನು, ಸರ್ವ ಜನಾಂಗವನ್ನು ಸಮಾನತೆಯಿಂದ ನೋಡುವಂತಹ ಒಂದು ದೃಷ್ಟಿಕೋನ. ಬಸವಣ್ಣವರು ಒಂದು ಕರೆ ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗೆ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಸ್ವಾಮೀಜಿಗಳು, ನಾವು ಸಂತ ಶರಣ ಸೂಫಿಯ ನಾಡು. ಇಲ್ಕಲಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜಾತ್ರಾ ಮಹೋತ್ಸವದ ಚಾರ್ಜ್ಗಳು ಮುಸ್ಲಿಂ ಮನೆಗಳಿಂದ ಹೋಗ್ತವೆ. ಮುಸ್ಲಿಂ ದೇವರುಗಳು ಹಳ್ಳಿಗೆ ಹೋಗಬೇಕು ಅಂತಂದರೆ ಗೌಡ್ರ ಮನೆಯಿಂದ ಚಾರ್ಜ ಹೋಗುತ್ತೆ. ಇದು ನಮ್ಮ ಸಂಸ್ಕೃತಿ. ಈ ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ನಾವು ಇವತ್ತು ಹೋರಾಟ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊತೀನಿ. ಹಿಂದೆ ಯಾರು ಏನು ಮಾಡಿದ್ರು ಅದು ಅವರ ಇತಿಹಾಸ, ಅವರ ಮೌಲ್ಯಗಳು, ಅವರ ಒಂದು ಸಮಯದ ಪ್ರತಿಫಲ. ಮುಂದೆ ನಾವು ಮಾಡಬೇಕಾಗಿದ್ದು, ನಾನು ಮೇಡಮ್ ಅವ್ರ ಜೊತೆ 100% ನಾನು ಸಹಮತಿ ಇದ್ದೀನಿ, ನಾವು ಭವಿಷ್ಯದ ರಾಜಕಾರಣವನ್ನು ವಿದ್ಯಾಭ್ಯಾಸ, ಆಧುನಿಕತೆ ಹಾಗೂ ಧರ್ಮದ ಒಂದು ಮೌಲ್ಯ, ಅದು ಹಿಂದೂ ಮುಸ್ಲಿಂ ಧರ್ಮದ ಅಲ್ಲ, ಮನುಷ್ಯ ಧರ್ಮದ ಮೌಲ್ಯಗಳ ಮೇಲೆ ನಾವು ರಾಜಕಾರಣವನ್ನು ಮಾಡೋಣ ಅಂತ ನಾನು ನಿಮಗೆ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ಳೋಕೆ ಇಚ್ಛಪಡ್ತೀನಿ. ಸೊ ಅದಕ್ಕಾಗಿ ಉತ್ತರ ಕರ್ನಾಟಕದಿಂದ, ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ, ಸಂತ ಸೂಫಿಗಳ ನಾಡದಿಂದ ಬರುವಂತಹ ನಾವು, ನಿರಂತರವಾಗಿ ಸಾಮರಸ್ಯವನ್ನು ನೋಡಿರುವಂತಹ ನಮ್ಮ ಕಣ್ಣುಗಳು ಯಾವತ್ತಿದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮ ಊರಲ್ಲಿ, ಬಿಜಾಪುರಲ್ಲಿ ಎಲ್ಲ ಜನ, ಭಾಳಷ್ಟು ಜನ, ಅವ್ರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ, ರಂಜಾನ್ ಟೈಮ್ನಾಗ ಉಪವಾಸ ಇಡ್ತಿದ್ರು. ಅವಾಗ ಯಾರೂ ಕೇಳ್ತಿದ್ದಿಲ್ಲ, ನೀವು ಹಿಂದೂ ಅದಿರೋ ಮುಸ್ಲಿಮ್ ಅದಿರೋ ಅದಕ್ಕೆ ಆಗಿರೇನೋ ಅಂತ ಕೇಳ್ತಿದ್ದಿಲ್ಲ. ಊರಾಗ ಯಾರಾಗೋದು ಆರಾಮ್ ತಪ್ಪಿದ್ರು ಅಂತಂದ್ರೆ ಎಲ್ಲೋ ಬೇರೆ ಕಡೆ ತಾಯ್ತಾ ಹಚ್ಕೊಂಡು ಕರ್ತಿದ್ರು. ಇವ್ರು ಹಿಂದೂ ಮುಸ್ಲಿಮ್ ತಾಯ್ತಾ ಹಾಕ್ಕೊಂಡಿರೇನಂತ ಯಾರೂ ಕೇಳ್ತಿದ್ದಿಲ್ಲ. ಆ ಒಂದು ಪರಂಪರೆಯನ್ನು ನಾವು ಇವತ್ತು ಉಳಿಸ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊತೀನಿ. ಆ ಸಾಮರಸ್ಯ, ಆ ಒಂದೇ ಊರಿನಲ್ಲಿ ಜಾತ್ರೆ ಆದರೆ ಎಲ್ಲ ಧರ್ಮದವ್ರು ಕೂಡುವಂತಹ ಒಂದು ಮನೋಭಾವ, ಅದು ಬಹಳ ಮುಖ್ಯ. ಮನುಷ್ಯ ಬದುಕಬೇಕು ಅಂತಂದ್ರೆ ತಿನ್ನಕ್ಕೆ ಅನ್ನನೇ ಬೇಕು. ನನ್ನ ಮೈ ಒಳಗೆ ಹರಿಯೋದು ರಕ್ತ, ನಿಮ್ಮ ಮೈ ಒಳಗೆ ಹರಿಯೋದು ರಕ್ತ. ನೀವು ಮುಸ್ಲಿಮ್ರು ಇರ್ಬೋದು, ನಾ ಹಿಂದೂ ಇರ್ಬೋದು, ಆದ್ರೆ ನಾವು ಪ್ರತಿಯೊಬ್ಬರೂ ಕೂಡ ಮನುಷ್ಯ ಧರ್ಮದ ಪ್ರತಿಪಾದನೆ ಹಾಗೂ ನಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ನಾವು ಹೋರಾಡೋಣ ಅಂತ ನಾನು ನಿಮಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಮೇಡಮ್ ಹೇಳ್ತಾ ಇದ್ರು ಅಬುಲ್ ಕಲಾಂ ಆಜಾದ್ ಅವರು, ನನಗೆ ಬಹಳ ಹೆಮ್ಮೆ ಆಗುತ್ತೆ. ಬರೀ 35 ವಯಸ್ಸಿನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅತಿ ಸಣ್ಣ ವಯಸ್ಸಿನ ಪ್ರೆಸಿಡೆಂಟ್ ಯಾರಾದರೂ ಆಗಿದ್ದರೆ ಅದು ಅಬುಲ್ ಕಲಾಂ ಆಜಾದ್ ಅವರು ಅಂತ ನಾನು ನಿಮಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಅವ್ರಿಗೆ ಆ ಸಣ್ಣ ಬರೀ 35 ವಯಸ್ಸಿನಲ್ಲಿ ಇಡೀ ದೇಶದ ಒಂದು ನಾಯಕತ್ವವನ್ನು ಯಾಕೆ ಕೊಟ್ಟರು ಅಂತಂದರೆ ಅವ್ರ ಕ್ಷಮತೆಯನ್ನು ನೋಡಿ. ಅಂಥ ಕ್ಷಮತೆಯನ್ನು ನೀವು ನಿಮ್ಮ ಮಕ್ಕಳಲ್ಲಿ ಬೆಳೆಸ್ರಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅಂತ ನಾನು ನಿಮಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಆಜಾದ್ ಭಾರತದ ಫ್ರೀ ಇಂಡಿಯಾನ ಮೊದಲನೇ ಎಜುಕೇಷನ್ ಮಿನಿಸ್ಟರ್. ಸೊ ಅದಕ್ಕಾಗಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂತ ಅಂದರೆ, ಇವತ್ತು ಈ ಒಂದು ವೇದಿಕೆಯಲ್ಲಿ ಫಸ್ಟ್ ಅಣ್ಣಾರು ಏನು ಹೇಳಿದರು, ನಾವು 100 ಜನ ಇದ್ರೂ ಕೂಡ ಬಹಳ ದೃಢವಾದ ಸಂಕಲ್ಪದಿಂದ ನಾವು ಮುಂದುವರಿಯೋಣ ಅಂತ ಹೇಳಿದ್ರು.
ಅದೇ ರೀತಿ ನಾನು ನಿಮ್ಮೆಲ್ಲರಿಗೂ ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂತ ಅಂದರೆ, ಇವತ್ತು ಸಮಾಜದಲ್ಲಿರುವಂತಹ ಕೋಮುವಾದಿ ವ್ಯಕ್ತಿಗಳ ವಿರುದ್ಧ, ಆ ವಿಚಾರಧಾರೆಯ ವಿರುದ್ಧ ಹೋರಾಡೋದು ಅಂತಂದ್ರೆ ಹರಿಯುವ ನದಿಯ ವಿರುದ್ಧ ಈಜುವಂಥದ್ದು ಅಂತ ಭಾಳಷ್ಟು ಜನ ಹೇಳ್ತಾರೆ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂತಂದ್ರೆ, ಹ್ಯೂನ್ ಸ್ಯಾಂಗ್ ಅಂತ ಒಬ್ಬ ಚೈನೀಸ್ ಫಿಲಾಸಫರ್ ಇದ್ದರು. ಅವರು ಭಾರತ ದೇಶದ ಇತಿಹಾಸವನ್ನು ಬರಿಬೇಕು ಅಂತ ಚೈನಾಯಿಂದ ಹೊರಹೊಮ್ಮಿದಾಗ ಚೈನಾ ಒಳಗಿರುವಂಥ ಜನ ಹೇಳಿದ್ರಂತ, ಭಾರತ ದೇಶ 10,000 ಮೈಲಿ ದೂರದ, ಅಷ್ಟು ದೂರ ಹೋಗಿ ನೀವು ಹ್ಯಾಂಗೆ ಬರಿತೀರಿ, ಅದು ಹ್ಯಾಂಗೆ ಆಕೈತಿ ಅಂತ ಹೇಳಿದ್ರಂತ. ಅವಾಗ ಹ್ಯೂನ್ ಸ್ಯಾಂಗ್ ಅವ್ರು ಒಂದು ಮಾತು ಹೇಳಿದ್ರಂತ. ಹ್ಯೂನ್ ಸ್ಯಾಂಗ್ ಅವ್ರು ಹೇಳಿದ್ರಂತ, ಪ್ರತಿಯೊಂದು 10,000 ಮೈಲಿಗೂ ಕೂಡ ಒಂದು ಮೊದಲನೇ ಹೆಜ್ಜೆ ಇರ್ತೈತಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರಂತ. ಸೊ ನನ್ನ ಕನಸೇನು ಅಂತಂದ್ರೆ, ಯಾವ ಭಾರತ ದೇಶದಲ್ಲಿ ಮನುಷ್ಯತ್ವವನ್ನು ಎತ್ತಿ ಹಿಡಿತಾರೋ, ಯಾವ ಭಾರತ ದೇಶದಲ್ಲಿ ನಿಮ್ಮ ಧರ್ಮವನ್ನು, ಪ್ರತಿ ಧರ್ಮವನ್ನು ಪೂಜೆಯಿಂದ ಒಂದು ಸ್ವಚ್ಛ ಮನಸ್ಸಿನಿಂದ ಕಾಣ್ತಾರೋ, ಯಾವ ಭಾರತ ದೇಶದಲ್ಲಿ ಮಕ್ಕಳ ಭವಿಷ್ಯದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತೀವೋ, ಅಂಥ ಒಂದು ಭಾರತ ದೇಶದ ಕನಸಿನತ್ತ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಯಾಕಂತಂದರೆ ಅದು ಟಿಪ್ಪು ಸುಲ್ತಾನರಾಗಿರಲಿ ಅಥವಾ ಮೌಲಾನಾ ಅಬ್ದುಲ್ ಕಲಾಂ ಆಜಾನ್ ಅವರಾಗಿರಲಿ, ಯಾರೇ ಇದ್ರೂ ಕೂಡ ಅವರು ಪ್ರತಿಯೊಬ್ಬರೂ ಕಂಡಿರುವಂತಹ ಕನಸು ಏನು ಅಂತಂದರೆ, ಭವ್ಯವಾಗಿರುವಂತಹ ಭಾರತ ದೇಶದ್ದು, ಭವ್ಯವಾಗಿರುವಂತಹ ಪ್ರಜೆಗಳದ್ದು ಅಂತ ನಾನು ನಂಬಿದ್ದೀನಿ. ಸೊ ಆ ಒಂದು ದಿಶೆಯಲ್ಲಿ ಈ ನಮ್ಮ ಒಂದು ಕಾರ್ಯಕ್ರಮ ಮೊದಲನೇ ಹೆಜ್ಜೆ ಆಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲ ನನ್ನ ಗುರುಹಿರಿಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂತಂದರೆ, ನಮ್ಮ ಮೂರೂ ಧರ್ಮದ ಗುರುಗಳು ಇವತ್ತಿಲ್ಲಿ ಒಂದೇ ಒಂದು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಜೀವನದೊಳಗೆ ನಾನು ಲಿಂಗಾಯತ ಧರ್ಮದೊಳಗೆ ಹುಟ್ಟೀನಿ, ನಮ್ಮ ಗುರುಗಳು ಅದಾರ. ನಾನು ನಿರಂತರವಾಗಿ ರಂಜಾನ್ನಾಗ ನಾನು ಕೂಡ ಕೆಲವೊಂದು ಸರಿ ಉಪವಾಸಗಳನ್ನು ಮಾಡ್ತೀನಿ. ಯಾಕಂದರೆ ನಮ್ಮ ಕಡೆ ಅದು ಎಲ್ಲರೂ ಮಾಡ್ತಾರೆ, ನಾನು ತೊಗೊಬೇಕೇ ಅಲ್ಲ, ಎಲ್ಲರೂ ಮಾಡ್ತಾರೆ. ಆ ದೇವರಲ್ಲಿ ನಂಬಿ ಅಂಥ ಒಂದು ಶಕ್ತಿಶಾಲಿ ದೇವರ ಒಂದು ಗುರುಗಳಲ್ಲಿ ಕುಂತ್ಕೊಂಡಾರ, ಅವ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ನಾನು ಈ ವೇದಿಕೆಯ ಮೇಲೆ ಮಾತಾಡಬೇಕು ಅಂತಂದ್ರೆ, ನಮ್ಮ ತಂದೆಯವರು ಮಂತ್ರಿಗಳಾಗಿರ್ಬೋದು, ಅದೇನೇ ಆಗಿರ್ಬೋದು, ಆದರೆ ನಮ್ಮ ತಂದೆ ತಾಯಿ ಕೊಟ್ಟಿರುವಂತಹ ನನಗೆಲ್ಲರಿಗಿಂತಲೂ ದೊಡ್ಡ ಆಸ್ತಿ ಅಂತಂದ್ರೆ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸ ನನಗೆ ಕೊಟ್ಟಿರುವಂತಹ ಸಂಸ್ಥೆಗಳು ಕ್ರಿಶ್ಚಿಯನ್ ಧರ್ಮದ ಸಂಸ್ಥೆಗಳು. ನಾನು ಬಾಲ್ವಿನ್ ಗರ್ಲ್ಸ್ ಹೈಸ್ಕೂಲಲ್ಲಿ ಓದೀನಿ, ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಓದೀನಿ. ಇವತ್ತು ನಾವು ಯಾವುದೇ ಸ್ಥಾನಕ್ಕೆ ಬಂದು ನಿಂದಿರಬೇಕು ಅಂತಂದ್ರೆ, ನನ್ನ ಆಲ್ಮಾ ಮ್ಯಾಟರ್, ನನ್ನ ವಿದ್ಯಾಭ್ಯಾಸ ಕೊಟ್ಟಿರುವಂತಹ ಆ ದೇವಕುಲಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅಂತಹ ವಿಧ ವಿಧವಾಗಿರುವಂತಹ ಎಲ್ಲ ಜಾತಿಗಳ ಒಂದು ಗುರುಗಳು ಈ ಒಂದು ವೇದಿಕೆಯ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರ ಎಲ್ಲ ಧರ್ಮಗಳ ಒಂದು ದೇಣಿಗೆಯಿಂದ ಇವತ್ತು ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಮನುಷ್ಯರಾಗಿ ಬದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿಕೊಂಡಿರುವಂತಹ ಎಲ್ಲ ಉಪಸ್ಥಿತರಿಗೆ ಹಾಗೂ ಈ ಕಾರ್ಯವನ್ನು ನಿರ್ವಹಿಸಿರುವಂತಹ, ಈ ಕಾರ್ಯಕ್ರಮವನ್ನು ನಿರ್ವಹಿಸಿರುವಂತಹ ಎಲ್ಲ ಗುರುಹಿರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.